ನಮ್ಮದೇ ಸರ್ಕಾರ ಇದ್ದಾಗ 17 ಜನಕ್ಕೆ ರಾಜೀನಾಮೆ ಕೊಡಿಸಿ ದುಡ್ಡು ಕೊಟ್ಟು ಖರೀದಿ ಮಾಡಿದ್ವಿ. ಏನು ಕಾಂಗ್ರೆಸ್ ಪಕ್ಷ ಬಹಳ ಧರ್ಮದ ಕೆಲಸ ಮಾಡ್ತಾ ಇದೆ, ರೈತರ ಪರವಾಗಿ ಕೆಲಸ ಮಾಡ್ತಾ ಇದೆ ಅಂತ ಬಿಜೆಪಿಯವರು JDS ಅವರು ಹುಡುಕೊಂಡು ಕೊಟ್ಟಿಲ್ಲ ಓಟನ್ನ. ರಾಜ್ಯ ಬಿಜೆಪಿ ಧರ್ಮಸ್ಥಳದಲ್ಲಿ ಸಭೆ ನಡೆಸುವ ವಿಚಾರವಾಗಿ ಮಾತನಾಡಿರುವ ಮಾಜಿ DCM KS ಈಶ್ವರಪ್ಪ, ಅಡ್ಡ ಮತದಾನದಲ್ಲಿ ಕಾಂಗ್ರೆಸ್ಸಿನ ಒಳ್ಳೆತನ ನೋಡಿ ಮತ ಹಾಕಿಲ್ಲ, ಬದಲಿಗೆ MLAಗಳನ್ನು ಖರೀದಿಸುವಂತ ವ್ಯವಸ್ಥೆ ಕರ್ನಾಟಕದಲ್ಲಿ ಮುಂದುವರೆದಿದೆ. ಈ ಹಿಂದೆ 17 MLAಗಳು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ದುಡ್ಡು ತೆಗೆದುಕೊಂಡು ಬಿಜೆಪಿಯಿಂದ ಚುನಾವಣೆಯಲ್ಲಿ ನಿಂತು ಗೆದ್ದಿದ್ದರು. ಹೀಗಾಗಿ ಬಿಜೆಪಿ ಸರ್ಕಾರ ಹಾಳಾಗಿ ಹೋಗಿತ್ತು. ಇವೆಲ್ಲ ತಾತ್ಕಾಲಿಕ ಯಶಸ್ಸು ಮಾತ್ರ. ಧರ್ಮಸ್ಥಳ ಮಂಜುನಾಥನ ಸ್ಥಳ ಈ ದೇಶದ ಕೋಟಿ ಕೋಟಿ ಜನ ಭಕ್ತಿಯಿಂದ ಪೂಜಿಸುವ ಜಾಗ. ಇಂತಹ ಮಂಜುನಾಥನನ್ನು ಊರಿಗೆ ಹಚ್ಚಬೇಡಿ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರರವರಿಗೆ ಕಿವಿ ಮಾತು ಹೇಳಿದರು. ಇದು ಭಕ್ತವೃಂದಕ್ಕೆ ಮಾಡುವ ಅಪಮಾನ. ವಿಜೇಂದ್ರ ಕೂಡಲೇ ಆಣೆ ಪ್ರಮಾಣದ ವಿಚಾರವನ್ನು ಹಿಂಪಡೆಯುತ್ತಾರೆಂಬ ನಂಬಿಕೆ ನನಗಿದೆ ಎಂದು ತಿಳಿಸಿದರು. ಆಡಳಿತ ಪಕ್ಷ ವಿರೋಧ ಪಕ್ಷಗಳು ರಾಜ್ಯದ ಅಭಿವೃದ್ಧಿಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು. ದುರಾದೃಷ್ಟ ಕರ್ನಾಟಕ ರಾಜ್ಯದಲ್ಲಿ MLAಗಳನ್ನು ಖರೀದಿ ಮಾಡೋಂಥ ವ್ಯವಸ್ಥೆ ಕರ್ನಾಟಕ ರಾಜ್ಯದಲ್ಲಿ ಮುಂದುವರೆದಿದೆ. ಏನು ಕಾಂಗ್ರೆಸ್ ಪಕ್ಷ ಬಹಳ ಧರ್ಮದ ಕೆಲಸ ಮಾಡ್ತಾ ಇದೆ, ರೈತರ ಪರವಾಗಿ ಕೆಲಸ ಮಾಡ್ತಾ ಇದೆ ಅಂತ ಬಿಜೆಪಿಯವರು JDS ಅವರು ಹುಡುಕೊಂಡು ಕೊಟ್ಟಿಲ್ಲ ಓಟನ್ನ, ಕ್ರಾಸ್ ವೋಟಿಂಗ್ ಮಾಡಿಲ್ಲ. ಎಷ್ಟು ಭ್ರಷ್ಟಾಚಾರ ಆಗಿದೆ ಅಂತ ಹೊರಗೆ ಬರಲಿ. ಇಷ್ಟು ಭ್ರಷ್ಟ ಹಿಂದೆ 17 ಜನ ಕಾಂಗ್ರೆಸ್ಸಿಗರು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಆ MLA ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿ ಬಂದು ಸೇರಿಕೊಂಡು ದುಡ್ಡು ತಗೊಂಡು ಚುನಾವಣೆಗೆ ನಿಂತು ಚುನಾವಣೆಯಲ್ಲಿ ಗೆದ್ದರು. ಅದಕ್ಕೋಸ್ಕರ ಕಾಂಗ್ರೆಸ್ ಬಿಜೆಪಿ ಸರ್ಕಾರ ಹಾಳಾಗೋಯ್ತು. ತಾತ್ಕಾಲಿಕ ಯಶಸ್ಸದು, ಜನ ಒಪ್ಪಲ್ಲ ಅದನ್ನು, ಭ್ರಷ್ಟಾಚಾರವನ್ನು. ಅದೇ ಸ್ಥಿತಿ ಬರುವಂಥ ದಿನ ಕಾಂಗ್ರೆಸ್ಸಿನ ಸರ್ಕಾರಕ್ಕೆ ಬರುತ್ತೆ. ಯಾರು ಕ್ರಾಸಿಂಗ್ ವೋಟ್ ಕಾಂಗ್ರೆಸ್ಸಿಗೆ ಮಾಡಿದ್ರು ಇದ್ರ ತನಿಖೆ ರಾಜ್ಯದ ಮುಖ್ಯಮಂತ್ರಿಗೆ ಮಾಡಲಿ. ಏನೂ ಗೊತ್ತಿಲ್ಲದಂಗೆ ಮೌನವಾಗಿದ್ದಾರಲ್ಲ, ಅವರಾಗ ಅವ್ರು ಓಟ್ ಕೊಟ್ರಂತೆ. ಪಾಪ ಧರ್ಮಸ್ಥಳ ಮಂಜುನಾಥನ ಈ ದೇಶದ ಕೋಟಿ ಕೋಟಿ ಜನ ಭಕ್ತಿಯಿಂದ ಪೂಜೆ ಮಾಡೋಂಥ ಜಾಗ. ನಾನು ರಾಜ್ಯದ BJP ಅಧ್ಯಕ್ಷ ವಿಜೇಂದ್ರಿಗೆ ಪ್ರಾರ್ಥನೆ ಮಾಡ್ತೇನೆ, ಧರ್ಮಸ್ಥಳದ ಮಂಜುನಾಥನ್ನ ಊರಿಗೆ ಹಚ್ಚಬೇಡಿ. ಈಗಾಗಲೇ ಘೋಷಣೆ ಮಾಡಿದ್ದೀರಿ, ದಯವಿಟ್ಟು ತಕ್ಷಣ ವಾಪಸ್ ತಗೊಳ್ಳಿ. ಈ ಆಣೆ ಪ್ರಮಾಣದ ಬಗ್ಗೆ ಅದು ವಿಜೇಂದ್ರ ಅವ್ರು ಮಾಡಲಿ, ನನ್ನ ಆಸೆ ಇದೆ. ಅವ್ರು ವಿಡ್ರಾ ಮಾಡ್ಕೋತಾರೆ, ನಂಬಿಕೆ ಇದೆ. ಧರ್ಮಸ್ಥಳದ ಮಂಜುನಾಥನ ಹೊರೆ ಹಚ್ಚಂತ ಇದೆಯಲ್ಲ, ಇದು ಈ ಭಕ್ತ ವೃಂದಕ್ಕೆ ಒಂದು ರೀತಿಯ ಅಪಮಾನ. ಅಲ್ಲೋ ಮಂಜುನಾಥನ ಮೇಲೆ ಪ್ರಮಾಣ ಮಾಡ್ಬಂದು ಇಲ್ಲಿ ಕ್ಷಮೆ ಕೇಳ್ತಾನೆ ಹೊರಗಡೆ ಬಂದು ಅಣ್ಣಪ್ಪಂತಾಗೆ. ಯಾಕೆಂದರೆ ಭಾಳ ಮುಖ್ಯಮಂತ್ರಿಗಳು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ, ನಮ್ಮ ಪ್ರೀತಿಯಿಂದ ಅವ್ರ ಮೇಲೆ ಅವರು ಓಟ್ ಕೊಟ್ಟಿದ್ರೆ ನಾನೇನು ಮಾಡಲಿ. ಎಷ್ಟು ಪಾಪ ಇಷ್ಟೊಂದು ಸಜ್ಜನರು ನಮ್ಮ ಮುಖ್ಯಮಂತ್ರಿ ನಾನು ನೋಡೇ ಇಲ್ಲ ಜೀವನದಾಗೆ. ನಮ್ಮದೇ ಸರ್ಕಾರ ಇದ್ದಾಗ 17 ಜನಕ್ಕೆ ರಾಜೀನಾಮೆ ಕೊಡಿಸಿ ದುಡ್ಡು ಕೊಟ್ಟು ಖರೀದಿ ಮಾಡಿದ್ವಿ. ಬಟ್ ದುಡ್ಡು ಕೊಟ್ಟು ಚುನಾವಣೆ ನಿಲ್ಲಿಸಿ ಚುನಾವಣೆ ದುಡ್ಡು ಕೊಟ್ಟು ಗೆಲ್ಲಿಸಿದ್ವಿ ಅಂಥ ಸರ್ಕಾರ ಬಂತು. ಆದರೆ ಜನ ಒಪ್ಪಲಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಹಿತೈಷಿಗಳು ಇದು ಒಪ್ಪಲಿಲ್ಲ. ಅವರೇ ಚುನಾವಣೆಯಲ್ಲಿ ಸೋಲಿಸಿದ್ರು. ತಪ್ಪು ಒಂದೇ, ಯಾರೇ ಮಾಡಿದ್ರು ತಪ್ಪು. ಏನು ಯಡಿಯೂರಪ್ಪ HD ಕುಮಾರಸ್ವಾಮಿ ಏನು ಆಕಾಶದಲ್ಲಿ ಇಳಿ ಬಂದ್ರ? ಧರ್ಮಸ್ಥಳದ ಮಂಜುನಾಥಕ್ಕಿಂತ ಜಾಸ್ತಿ ಏನಲ್ಲಲ್ಲ ಅವರು. ಯಾರೇ ಮಾಡಿದ್ರು ತಪ್ಪೇ. ನಾನೇ ಮಾಡ್ತಾ ಇದ್ದೀನಿ. ಪಕ್ಷದ ಹೊರಗಡೆ ಇರೋನು, ಪಕ್ಷದಲ್ಲಿರೋರು ಮಾಡ್ತಾ ಇದ್ದಾರೆ. ಈ ಪಕ್ಷದಲ್ಲಿ ಇದ್ದೀವಿ ಇಲ್ಲ ಅಲ್ಲ. ಯಾರು ಧರ್ಮಸ್ಥಳದ ಮಂಜುನಾಥನ ಭಕ್ತರಿದ್ದಾರೋ ಅವರೆಲ್ಲರೂ ಇದನ್ನು ವಿರೋಧ ಮಾಡ್ತಾರೆ.